ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಫಸ್ಟ್ ವಿಡಿಯೋ ಏನು ಮಾತಾಡಬೇಕು ಗೊತ್ತಾಗಲ್ಲ. ಆ್ಯಂಡ್ ಫಸ್ಟ್ ವಿಡಿಯೋನ ನಮ್ಮ ಅಪ್ಪ ಮುದ್ದು ಮಾತ್ರ ಕಟ್ ಮಾಡೋ ಅಂತ ಬಂದಿದ್ದೀನಿ. ಸೊ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಸಲ ಬೆಟ್ಟಕ್ಕೆ ಬಂದಿದ್ದೀನಿ, ಬಟ್ ಇವತ್ತು ಆಗ್ತಿರೋ ವೈಬು ಆ್ಯಂಡ್ ಇವತ್ತು ಕೊಡ್ತಾ ಇರೋ ಒಂಥರ ಫೀಲ್ ಗೊತ್ತಿಲ್ಲ. ಮಾದಪ್ಪ ನೋಡಬೇಕು ಅಂದರೆ ಕರ್ಸ್ಕೊಂಬಿಡ್ತಾರಂತೆ ತಾನೇ. ಸೊ ಇವತ್ತು ನೈಟು ಹಂಗೆ ಬಂದಿದ್ದು, ಪ್ಲ್ಯಾನೇ ಇರಲಿಲ್ಲ ಬರಬೇಕು ಅಂತ. ಅಪ್ಪ ಅಂತ ಮಾದಪ್ಪಕ್ಕೆ ಹೋಗ್ದ ಬಂದ್ಬಿಟ್ಟೆ. ಸೊ ದೇವ್ರ ಕರಿ ಯಾಕೆ, ಟೈಮ್ ಯಾಕೆ, ಮುಹೂರ್ತ ಯಾಕೆ ನೋಡ್ಬೇಕು ಅಂತ ಬರ್ತಾ ಇರಬೇಕು. ಏನಂತೀರ? ಯಾರು ಚಪ್ಪಲ್ನ ಮಟ್ಕೊಂಬರ್ಬೇಡಿ, ರೂಮ್ ಹತ್ರ ಬಂದ್ಬಿಡಿ. ಸುಮ್ಮನೆ ಯಾಕಿಲ್ಲಿ 10 ರೂಪಾಯಿ 20 ರೂಪಾಯಿ ಟೋಕನ್ ಬೇರೆ ತಗೊಂಡ್ಬಿಟ್ಟು ಚಪ್ಪಲ್ ಅಬ್ಸರ್ವ್ ಮಾಡಿ. ಆ ಮಾದಪ್ಪನ ಸಂದಿನಿಗೆ ಬಂದ್ಬಿಟ್ಟು ಹಂಗೆ ಸುಮ್ಮನೆ ವಿಭೂತಿ ಅಳಿಸಿದ ತಕ್ಷಣ ಆಗೋ ನೆಮ್ಮದಿ ಇದೆಯಲ್ಲ ಗೊತ್ತಾ, ಏನೋ ಒಂಥರ. ಬನ್ನಿ ಪೂಜೆ ಸಾಮಾನು ತಗೊಳ್ಳೋಣ. ಪೂಜೆ ಸಾಮಾನು ಹೆವಿ ರೇಟು, ನೋಡ್ಬೇಕು. ಯಾವುದೋ ಟೀಮು ಸಂಗೀತ ಕಚೇರಿ ನಡೆಸಿದೆ, ಯಾವುದೋ ಟೀಮು. ಕಾರ್ಯಕ್ರಮದ ಜೊತೆಗೆ ನಾವೆಲ್ಲರೂ ಎದುರುವಂಥ ಒಂದು ಸನ್ನಿವೇಶವನ್ನು ಬಗೆಹರಿಸುವುದು ಅಷ್ಟೇ ನನ್ನಂತೂ ಪ್ರಾರ್ಥನೆ. ಪೂಜೆ ಸಾಮಾನು ಕೊಡ್ತೀನಿ ಅಂದರು. ನಮ್ಮಲ್ಲಿ ತಗೊಳ್ಳೋಣ ಬಂದ್ಬಿಟ್ಟೆ. ನೋಡಿ ನಾನೇ ಪೂಜೆ ಸಾಮಾನು ಹಿಡ್ಕೊಂಡು ಹೋಗೋದಾಗಿದ್ದೀವ. ಏನು ಮಾಡೋಕ್ಕಾಗಲ್ಲ, ಏನಂತೀರ? ಎಷ್ಟಮ್ಮ ಪೂಜೆ ಸಾಮಾನು? 3 ರೂಪಾಯ? ಕಡಿಮೆ ಇಲ್ಲ? ಒಂದು ಕೊಡಿ. ಪೂಜೆ ಸಾಮಾನು ತೊಗೊತಾ ಇದೀವಿ ನೋಡಿ. ಈ ಕಾಯಿ ಕೊಡಲ್ವ ನೀವು? ಇದ್ರ ಸೈಜ್ ನೋಡಿ. ಕಾಯಿ ಚೇಂಜ್ ಮಾಡಿಕೊಡಿ. ಹಾಕಿ ಇದನ್ನೇ ಸರಿಯಾಗೈತೆ. ಪೂಜೆ ಸಾಮಾನು ತಗೊಂಡಾಯ್ತು. ಆ್ಯಂಡ್ ಎಲ್ಲ ತಿಳ್ಕೊಂತಿರೋ ಥರ ನಾನು ಟಿಕೆಟ್ ತಗೊಂಡಾರಾಗಲಿ ಅಥವಾ ಲೈನರಾಗಲಿ ಮಾದಪ್ಪನ ದರ್ಶನ ಮಾಡಕ್ಕೆ ಹೋಗಲ್ಲ. ನಮ್ಮ ದೋಸ್ತಿಲ್ಲ ಇಂಜಿನಿಯರು, ಡೈರೆಕ್ಟಾಗಿ ಬಿಡಿಸ್ಕೊಡ್ತಾನೆ. ಇವಾಗ ಫೋನ್ ಮಾಡಿದ್ದಪ್ಪ, ಬೇಗ ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಬೇಗ ಹೋಗೋಣ. ಒಳ್ಳೆ ಕಚೇರಿ ನಡೆಸ್ತಾವ್ರಿ ಇಲ್ಲಿ. ಇಂಜಿನಿಯರ್ ಸಾಹೇಬ್ರು ಖುಷಿನಾಗ ಒಂಥರ ನೀನು. ಅವ್ನು ಗೊತ್ತು ನೋಡಿ ಇಲ್ಲಿ ಹೋಗ್ಬತ್ ನೀರು. ಮಹದೇಶ್ವರಂ ಬೆಡ್ತಲ್ಲ, ಅವ್ನು ಗೊತ್ತು ನೋಡಿ. 5 ರೂಪಾಯಿ ಟಿಕೆಟ್ ಫ್ರೀ ಬಿಡಿಸ್ಕೊಟ್ಬಿಟ್ಟ. ನೋಡಿ ತೋರಿಸ್ತೀನಿ. 1 ರೂಪಾಯಿ ಖರ್ಚು ಮಾಡಿಲ್ಲ, 5 ರೂಪಾಯಿ ಟಿಕೆಟ್ ಫ್ರೀ ಬಿಡಿಸ್ಕೊಟ್ಬಿಟ್ಟ. ದೋಸ್ತು ಜೊತೆ ಓದಿರೋದು ಇಂಜಿನಿಯರು. ಒಂಥರ ಹೇಳ್ಕೊಳಕ್ಕೆ ನಮಗೆ ನಾವು ಸರಿಯಾಗಿ ಓದಿಲ್ಲ, ಏನು ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಎಂಟ್ರಿ ತೋರಿಸ್ತೀನಿ. ಡೈರೆಕ್ಟ್ ಎಂಟ್ರಿ ಗೋಪುರ, ಮೇನ್ ಗೋಪುರ ಇದ್ರೆ ಡೈರೆಕ್ಟ್ ಎಂಟ್ರಿ ಕೊಡಿಸ್ಬಿಟ್ಟ. ನೋಡಿ ಬೇಕಾದ್ರೆ ತೋರಿಸ್ತೀನಿ. ಎಷ್ಟು ಜನ ದುಡ್ಡು ಕೊಟ್ಬಿಟ್ಟು ಬರ್ತಾವೆ ನೋಡಪ್ಪ ದೇವ್ರು ನೋಡೋಕ್ಕೆ. ಅದಕ್ಕೆ ಗೈಸ್ ದುಡ್ಡು ಮಾಡಬೇಕು. ದೇವ್ರನ್ನೂ ಫ್ರೀಯಾಗಿ ನೋಡ್ಬೋದು. ಅಂದರೆ ಬೇಗ 500 ರೂಪಾಯಿ ಟಿಕೆಟಲ್ಲಿ ಇಷ್ಟೊಂದು ರಶ. ಮುಂಚೆ ಬಂದಿರಬೇಕು, ಇಷ್ಟೊಂದು ಇರಲಿಲ್ಲ.
ಮಾಡೋಕ್ಕಾಗಲ್ಲ. ದುಡ್ಡಿದ್ರೆ ದೇವ್ರನ್ನ ಬೇಗ ಏನಂತೀರ, ದುಡ್ಡಿದ್ರೆ ದೇವ್ರನ್ನೂ ಬೇಗ ನೋಡ್ಬೋದು. ಸೊ ಬಂದ್ಬಿಟ್ಟಿದ್ದೀನಿ. 500 ರೂಪಾಯಿ, 500 ರೂಪಾಯಿದಲ್ಲಿ ಇಷ್ಟೊಂದು ರಶ್ ಅವ್ರೆ. ರಶ್ ಏನಿಲ್ಲ ಅಷ್ಟೊಳಗೇನೆ. ಮೊಬೈಲ್ ಕಳ್ಕೊಂಡವ್ರೆ, ಯಾರು ಕೊಡ್ತಾರೆ? ಯಾರು ಅಲ್ವಾ ಪರವಾಗಿಲ್ಲ, ನಮ್ಮ ಜೊತೆಗೆ ಒಳಗೆ ಒಂದು ಆನ್ಲೈನ್ ಜಾಗ ಕೊಟ್ಟು ಎಲ್ಲಿಂದ ಹೋಯ್ತಾರಣ ಜಾಗ ಬಿಟ್ರೆ ಒಳಕರ್ ಹೊಂಟೈತಿ. ಈ ಜಾಗ ಬಿಟ್ರೆ ಹೆಂಗಮ್ಮ ಹೋಯ್ತೇವೆ ಒಳಗಡೆ? ಒಬ್ರಿಗೆ ಒಂದು ಲೈನ್ ಕೊಟ್ಬಿಟ್ರೆ ನಾವು ಹೊಂಟೈತೀವಿ ಎತ್ಕೊಂಡು ಪಾಪನ ಸೈಡ್ಗೆ ಸೈಡ್ ಜಾಗ ಕೊಡ್ರಿ ಬಕ್ಕ ನಾವು ಕೊಟ್ಟಿನ ಜಾಗ ಹೋಗ್ರಮ್ಮ ಹೋಗಮ್ಮ ಎತ್ಕೊಬರ್ರಿ ಬೇಗ ಒಂಚೂರು ಕ್ಯೂಟಿ ಸರ್ ಅಲ್ಲಿಂದ ಬರ್ಬೇಕಾಗ್ತಾನೆ ನೀವು. ಅಯ್ಯೋ ಅಣ್ಣ ರಸ್ಸು ಅಲ್ಲೂ ಎಂತಂದ್ರಲ್ಲ ಅದಕ್ಕೆ ನಡಿಯವಾ ಜಾಗ ಮಾಡ್ಕೊಂಡು ನಡ್ರಿ ಕೆಲಸ ಹಾಕಿ ಟ್ರೈ ಮಾಡ್ಕೊಂಡು ಹೋಯ್ತವ್ರು ಪಾಪ ಅವರು. ಬಸ್ಸಲ್ಲಿ ಹಂಗೆ ಬಂದ್ಬಿಟ್ಟು ಕಾಸು ಮಾಡ್ರಣ್ಣ, ಡೈರೆಕ್ಟಾಗಿ ಬಿಡ್ಬೋದು. ದುಡ್ಡು ಮಾಡೋರು ದೇವ್ರಿಗೂ ಡೈರೆಕ್ಟ್ ಎಂಟ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಪೂಜೆ ಮುಗೀತು. ಕ್ಯಾಮ್ರಾ ಕಣ್ಗಾಣಿದ್ರೆ ಕ್ಯಾಮ್ರಾ ಹಿಡಿಯಂಗಿಲ್ಲ, ಹಂಗೆ ಹಿಡಿತಾ ಇದ್ದೀನಿ. ಅದೆಲ್ಲಿ ಬೈತಾರ ಗೊತ್ತಿಲ್ಲ. ತೊಳ್ತಾರೆ ಹೋಗ್ತಿರ್ಬೇಕು. ಎಲ್ಲಿಂದನೋ ಬಂದಿರ್ತಾರೆ. 5 ಸೆಕೆಂಡ್ ಅಷ್ಟೇ ದರ್ಶನ. ಎಷ್ಟೋ ಸಲ ಬಂದಿದ್ದೀನಿ ದೇವಸ್ಥಾನಕ್ಕೆ, ಬಸ್ ಈ ಸಲ ಸರ್ವೇಲೈಸ್ ಅಂತ ದರ್ಶನ 5 ಸೆಕೆಂಡ್ ಕಳಿಸ್ಬಿಡ್ತಾರೆ. ಬಟ್ ಒಂದು 10-15 ಸೆಕೆಂಡು ಕಳಿಸಮ್ಮ ನೋಡ್ಕೊಂಡು ಮಹೇಶ್ವರ ನೋಡಿ ಎಷ್ಟು ರಶ್ ಇದೆ. ತುಂಬ ಖುಷಿ ಆಗಿದೆ. ದೋಸೆ ಸಿಕ್ಕಿದ್ಕೊಂಡು ಫ್ರೀ ಬಿಡ್ತೀನಿ. ದೋಸ್ತಿ ಕಾಲ್ ಮಾಡ್ಬಿಟ್ಟು ಇವಾಗ ಥ್ಯಾಂಕ್ಸ್ ತುಂಬ ಜನ ದರ್ಶನ ಆಯಿತು. ಫಸ್ಟ್ ಟೈಮ್ ಒಂದು 10-15 ಸೆಕೆಂಡು ದೇವ್ರು ನೋಡಿದ್ದು. ಏನಂತೀರ? ಎಲ್ಲ ಕೂಡ್ ಬಂದರೆ ಫೋನ್ ಹಾಕ್ಬಿಟ್ಟು ಇವಾಗ ಟ್ಯಾಂಕ್ಸ್ ಹೇಳ್ಬೇಕು ನಮಗೆ. ಇಲ್ಲಿ ನನಗೆ ಗೊತ್ತಿಲ್ಲ, ಫೋನ್ ಮಾಡಬೇಕು. ಫೈನಲಿ ಹೊರಗಡೆ ಬಂದಾಯ್ತು ದೇವ್ರು ನೋಡ್ಕೊಂಡು.
ಬಂದ್ರೆ ನೋಡಿ ತುಂಬ ಖಾಲಿ ಅನಿಸುತ್ತೆ ಇವತ್ತು. ಅಂದರೆ ಪ್ರೀವಿಯಸ್ ವೀಕು ಅಥವಾ ಬೇರೆ ದಿನಗಳ ಹೋಲಿಸ್ಕೊಂಡ್ರೆ ಫುಲ್ ಖಾಲಿ. ಫ್ರೀಯಾಗಿ ದರ್ಶನ ಇದೆ ಗೊತ್ತಾ, ಅಷ್ಟು ತೋರಿಸ್ತೀನಿ ನೋಡಿ. ನಾನು ನಿಂತ್ಕೊಂಡಿದ್ರೆ ಸಂಜೆ ಬರಬೇಕಾಗಿತ್ತು, ನಾನೇನಾದ್ರೂ ನಿಂತ್ಕೊಂಡಿದ್ರೆ ಸಂಜೆ ಬರಬೇಕಾಗಿತ್ತು ಹೊರಗಡೆ. ಎಷ್ಟು ಬಿ ರಶ್ ಇದ್ರೆ ಅಂದ್ಕೊಳ್ಳಿ, ಎಷ್ಟೇಂದ್ರೆ ಬಿ ರಶ್ ಅವರೇ. ಬನ್ನಿ ತೋರಿಸ್ತೀನಿ. ದೋಸ್ತಿಂದ ನಾನು ಬೇಗ ಬಂದ್ಬಿಟ್ಟೆ. ಕೈ ಹೋಗ್ತಲ್ಲ ಮೇಲ್ಕೆ ಬಿ ರಶ್ ಅವರೇ. ಲೈನಲ್ಲಿ ಏನು ಖುಷಿ ಸುತ್ತಬೇಕಾ, ಇಲ್ಲಿ ಎಲ್ಲ ಲಾಕ್ ಮಾಡಿ ಹಾಕ್ಬಿಟ್ಟವ್ರೆ. ತೋರಿಸ್ತೀನಿ ನೋಡ್ಕೊಳ್ಳಿ, ಇಲ್ಲಿ ನೀರು ಕೊಡ್ತಾವ್ರೆ ಪಾಪ ಲೈನಲ್ಲಿ ಬಂದವ್ರಿಗೆಲ್ಲ ನೋಡಿ. ಭಯಂಕರ ರಶ್ ಅವ್ರು ಅನ್ಕೊಳ್ರಿ, ಭಯಂಕರ ರಶ್. ಇಲ್ಲಿ ಇಲ್ಲೇ ಕ್ಲಿಯರಾಗಿ ತೋರಿಸ್ತೀನಿ ಬನ್ನಿ. ಅಣ್ಣ ಟೈಮಾ ಗೈಸ್, ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆದರೆ ಕ್ಯೂ ಜರಾನೇ ಬರ್ತದೆ ಅಂದ್ಕೊಳ್ಳಿ. ಈ ಲೈನಲ್ಲಿ ನಾನು ಹೋಗಿದ್ರೆ ಎಷ್ಟೊತ್ತಿಗೆ ಬರ್ಬೋದು ಈಚೆಗೆ. ಅಯ್ಯೋ ಸ್ವಾಮಿ, ಥ್ಯಾಂಕ್ಸ್ ಕಣ್ಣ ನಾಗೇಂದ್ರ ಮಗ. ಬೇರೆ ಸರ್ ಅನ್ಕಲ್ರಿ. ಈ ಲೈನಲ್ಲಿ ನಾನು ಹೋಗಿದ್ರೆ ಕತೆ ಮುಗಿದಿರೋದು ಒಂದು. ಅಯ್ಯೋ ಚಿಕ್ಕ ಮಕ್ಕಳೇ ಇರ್ತಾರೆ, ಹೆಂಗಪ್ಪ ಕತೆ ಇಲ್ಲಿ. ಬಡ್ಡೆಲ್ಲ ಬಂದಿದ್ದೀನಿ ಜನರಲಲ್ಲಿ, ಬಟ್ ಈ ಲೆವೆಲ್ಗೆ ಹೆವಿ ಇದು ಮಾತ್ರ ಜಾಸ್ತಿ. ಬಂದಾಗೆಲ್ಲ ಒಂದ್ಸಲ ಅಣೆ ನೋಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನೆಮ್ಮದಿ ಇಲ್ಲ. ಬೆಟ್ಟಕ್ಕೆ ಬಂದರೆ ಅಣೆ ನೋಡ್ಬೇಕು. ನೋಡಾಯ್ತು ಈ ಸಲ. ಹೀಗೆ ಮಾದಪ್ಪ ಅನ್ಕೊಂಡು ಇವಾಗ ದಾಸಭವನ್ಗೆ ಹೋಗ್ತಾ ಇರೋದ. ದಾಸಭವನದಲ್ಲೂ ರಶ್ ಇದ್ದರೆ ಅಲ್ಲಿ ಗೇಟ್ ಹತ್ರ ಫೋನ್ ಮಾಡೋ ಅಂತ ಹೇಳೋನೆ. ಹೋಗಿ ಪ್ರಸಾದ ತಗೊಂಡು ಸ್ವಲ್ಪ ತಿನ್ಬಿಟ್ಟು ಮತ್ತೆ ನಮ್ಮ ದೋಸ್ತನ ಮೀಟ್ ಆಗಬೇಕು. ಗೈಸ್ ಹೆವಿ ರಶ್ ಅವ್ರೆ ಅನ್ಕಲ್ರಿ, ಜರ ಬಂದ್ಬಿಡ್ತೈತೆ ಸೀರಿಯಸ್ ಆಗಿ. ಹೆವಿ ರಶ್ ಇದ್ರಲ್ಲಿ ನನ್ನ ಕಲ್ಲಂತೂ ಅಯ್ಯೋ ಮಕ್ಕಳೆಲ್ಲ ಇರ್ತಾರೆ ಅಲ್ಲಿ. ಹೆಂಗಪ್ಪ ಹೋಗ ಸ್ವಾಮಿ ಮಹದೇಶ್ವರ. ಬಟ್ ಆ ನುಗ್ಗಲ್ಲಿ ಹೋಗಿ ಮಹದೇಶ್ವರ ನೋಡಿದ್ರೆ ಒಂಥರ ಖುಷಿ. ಇಲ್ಲಿ ನೋಡಿ ದಾಸಭವನದಲ್ಲಿ ಅಲ್ಲೂ ಗುಡ್ಸ್ಕೊಟ್ಬಿಟ್ಟ ದೋಸ್ತು. ಈ ರಶ್ ನೋಡಿ, ಅಷ್ಟೇನಿಲ್ಲ ಅಷ್ಟೊಂದು, ಬಟ್ ಸುತ್ತ ಹಾಕೊಂಡು ಬರಬೇಕು. ಹೆವಿ ಸುತ್ಕೊಂಡು ಬರ್ಬೇಕು ಅನ್ಕೊಳ್ರಿ. 7 ರೌಂಡ್ ಹಾಕ್ಬೇಕು ಅನ್ಕೊಳ್ರಿ. ದಾಸೋಹಭವನ ಬಾತು ಪಾಯಸ. ಕಟಿಂಗ್ ಮಾಡ್ಕೊಂಡು ಗೈಸ್ ತುಂಬ ಹೆಸರು ಮಾಡಬೇಕು. ಯಾಕಂದರೆ ತುಂಬ ಹೆಸರು ಅಂದರೆ ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ದೀನಿ. ತುಂಬ ಜನಕ್ಕೆ ನೋಡಿ ಈ ಥರ ಲೈನ್ ನಿಂತ್ಕೊಂಡು ಹೋಗ್ತಾವ್ರೆ ಪಾಪ. ನಮ್ಮ ದೋಸ್ತು ಅವ್ನು ಬಂದು ಸುಮ್ಮನೆ ಏನು ಅಂದಿಲ್ಲ, ಅವ್ನು ಸುಮ್ಮನೆ ಕರ್ಕೊಂಬಂದ ಹೊರಗಡೆ ಬಿಟ್ರು. ಆಮೇಲೆ ಇನ್ನೊಂದು ಹೋದ ಸಲ ನಮ್ಮ ಫ್ರೆಂಡ್ಸು ಅಂದರೆ ರಿಲೇಷನ್ಸ್ ಬಂದಿದ್ರು. ಆವಾಗ್ಲೂ ಅಷ್ಟೇ, ಮಗ ನಮ್ಮ ಕಡೆಯವ್ರು ಬಂದಾರೆ ಅಂದ್ರೆ ಅಲ್ಲಿ ಹೋಗಿ ನಂಗೆ ಫೋನ್ ಮಾಡಿಸು ಅಂತ ಹೇಳ್ದೆ. ಬರೀ ಫೋನ್ ಮಾಡಿಸ್ತಾ ಅಷ್ಟೇ, ಡೈರೆಕ್ಟಾಗಿ ಬಿಟ್ಬಿಟ್ರು. ಸೊ ಅದಕ್ಕೆ ನಾವು ಒಂದು ಹೆಸರು ಇರಬೇಕು, ಇಲ್ಲ ದುಡ್ಡು ಇರಬೇಕು. ಒಳ್ಳೆ ಹೆಸರು ಮಾಡ್ತಾವನೆ ದೋಸ್ತ್ ಗೈಸ್. ಅವನು ಪಾಪ ಏನೋ MLA ಕಡೆಯವ್ರು ಏನೋ ಬಂದವರಂತೆ, ಸಾರಿ MLAನೇ ಬಂದವರಂತೆ. ಅದಕ್ಕೋಸ್ಕರ ನಾನು ಲೇಟ್ ಆಗುತ್ತೆ. ರೂಮ್ ಹತ್ರ ಹೋಗಿ ವೇಟ್ ಮಾಡಿ ಬರ್ತೀನಿ ಅಂತ ಹೇಳ್ದೆ. ಹೋಗ್ತಾಯಿದ್ದೀನಿ ರೂಮ್ ಹತ್ರ. ತುಂಬ ಬ್ಯುಸಿ ಇದೆ ಪಾಪ. ಸಿಚುವೇಶನ್ ಅರ್ಥ ಮಾಡ್ಕೊಬೇಕು ನಾವು. ಒಳ್ಳೆ ದರ್ಶನ ಆಯಿತು. ಇಷ್ಟು ಸಲ ಬಂದಿದ್ದೀನಿ, ಬಟ್ ತುಂಬ ಒಳ್ಳೆ ದರ್ಶನ. ಆ್ಯಂಡ್ ತುಂಬ ಹತ್ತಿರದಿಂದ ದೇವ್ರನ್ನ ಎಲ್ಲರೂ ನೋಡ್ತಾರೆ. ಬಟ್ ಅಂದರೆ ತುಂಬ ಟೈಮು, ಒಂದು 10 ರಿಂದ 15 ಸೆಕೆಂಡು ದೇವ್ರು ನೋಡೋದೇ ಕಷ್ಟ ಇವಾಗ. ಸೊ ಸಂಪೂರ್ಣ ಕಣ್ಣು ತುಂಬ್ಕೊಂಡಿದ್ದೀನಿ. ಮಾದಪ್ಪ ಏನೋ ಕೇಳ್ಕೊಂಡು ಬಂದಿದ್ದೀನಿ ಮಹದೇಶ್ವರನ್ನ.
ಸ್ವಾಮಿ ಮಾದೇಶ್ವರ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ರೆಸ್ಟ್ ರೂಮಿಗೆ ಬಂದಿದ್ದೀನಿ. ರಿಷನ್ ರೂಮು. ಸೊ ಇನ್ನೇನು ಹೊರಡ್ಬೇಕು ಇವಾಗ. ಕೆಳಗಡೆ ಇದ್ದಾನೆ ಅವನು, ಬಿಟ್ಕೊಡ್ತಾನೆ ಬಸ್ ಸ್ಟ್ಯಾಂಡ್ಗೆ. ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಫಸ್ಟ್ ವೀಡಿಯೋ ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಹೆಂಗೆಂಗೋ ಆಗ್ತಾಯಿದೆ. ಬಟ್ ಎಡಿಟ್ ಹೆಂಗೆ ಮಾಡೋದು ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ. ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಇದು ಇವತ್ತಿನ ಫಸ್ಟ್ ವೀಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.